ಒಂದೆಡೆ ಭಾರತ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದೆಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂದೂ ಮುಸ್ಲಿಮರ ಪರ ವಿರೋಧದ ಚರ್ಚೆಗಳು ನಡೆಯುತ್ತಿವೆ. ಇದರ ಮಧ್ಯ ಮಸೀದಿಯಲ್ಲಿದ್ದಂತಹ ಕುರಾನ್ ಪುಸ್ತಕ ಕದ್ದೊಯ್ದು ಸುಟ್ಟು ಹಾಕಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದ್ದು, ಇದರಿಂದ ಮುಸ್ಲಿಂ ಸಮುದಾಯದವರು ಆಕ್ರೋಶಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಮಸೀದಿಯಲ್ಲಿದ್ದ ಕುರಾನ್ ಪುಸ್ತಕ ಕದ್ದೊಯ್ದು ಸುಟ್ಟು ಹಾಕಿರುವ ಘಟನೆ ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ನಡೆದಿದೆ. ಸಂತಿ ಬಸ್ತವಾಡ ಗ್ರಾಮದ ನಿರ್ಮಾಣ ಹಂತದ ಮಸೀದಿಯ ಕೆಳಮಹಡಿಯಲ್ಲಿದ್ದಂತಹ ಕುರಾನ್ ಪುಸ್ತಕವನ್ನ ಕದ್ದೊಯ್ದು ಸುಟ್ಟು ಹಾಕಲಾಗಿದೆ. ಇಂದು ಪ್ರಾರ್ಥನೆಗೆಂದು ಬಂದಾಗ ಕುರಾನ ಹದೀಸ್ ಇಲ್ಲದಿರುವುದು ಬೆಳಕಿಗೆ ಬಂದಿದೆ. ಪ್ರಾರ್ಥನೆ ಮುಗಿಸಿದ ಬಳಿಕ ಸುತ್ತಲಿನ ಪ್ರದೇಶದಲ್ಲಿ ಹುಡುಕಾಟ ನಡೆಸಿದಾಗ ಸುಟ್ಟು ಹಾಕಿರುವುದು ಕಂಡುಬಂದಿದೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ತಡರಾತ್ರಿ ಮಸೀದಿಯೊಳಗಿನ ಕುರಾನ್ ಕೊಂಡೊಯ್ದಿದ್ದಾರೆ, ಬಳಿಕ ಕುರಾನ ಪುಸ್ತಕವನ್ನ ಸುಟ್ಟು ಹಾಕಿದ್ದಾರೆ. ಈ ಮಾಹಿತಿ ಇದೆ. ಆರೋಪಿಗಳ ಬಂಧನಕ್ಕಾಗಿ ಈಗಾಗಲೇ ತಂಡ ರಚನೆ ಮಾಡಲಾಗಿದ್ದು, ಶೀಘ್ರದಲ್ಲೇ ಆರೋಪಿಗಳನ್ನ ಬಂಧಿಸುತ್ತೇವೆ. ಸದ್ಯ ಯುವಕರು ಪ್ರತಿಭಟನೆ ಮಾಡಲು ಅವಕಾಶ ಕೇಳಿದ್ದಾರೆ. ಈ ಸಮಯದಲ್ಲಿ ಪ್ರತಿಭಟನೆ ಬೇಡ ಎಂದು ಮನವಿ ಮಾಡಿದ್ದೇವೆ. ಅವರು ಸಾಂಕೇತಿಕವಾಗಿ ಬಿಟಿಯು ಬಳಿ ಪ್ರತಿಭಟನೆ ಮಾಡಲಿದ್ದಾರೆ ಎಂದರು. ಒಂದು ಬಹಳ ಸ್ಯಾಡ್ ಇನ್ಸಿಡೆಂಟ್ ಆಗಿದೆ. ಆ ಊರಲ್ಲಿ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ರಿಲಿಜಿಯಸ್ ಪ್ಲೇಸ್ ಒಂದು ಇದೆ. ಮತ್ತು ರಾತ್ರಿ ಅದು ಯಾವಾಗ ಸಂಖ್ಯೆ ನನಗೆ ಗೊತ್ತಿಲ್ಲ, ಕೆಲವರು ಬ್ಯಾಡ್ ಎಲಿಮೆಂಟ್ಸ್ ಆ ರಿಲಿಜಿಯಸ್ ಏರಿಯಾಗೆ ಎಂಟ್ರಿ ಮಾಡಿ ಮತ್ತು ಆ ಜಾಗದಿಂದ ಈ ರಿಲಿಜಿಯಸ್ ಬುಕ್ಸ್ ಅವರು ತೊಗೊಂಡು ಮತ್ತು ಆ ರಿಲಿಜಿಯಸ್ ಪ್ಲೇಸಿಂದ ಸ್ವಲ್ಪ 200 ಮೀಟರ್ಸ್ ಅಂದಾಜು ದೂರದಲ್ಲಿ ಅವರು ಸುತ್ತಿದ್ದಾರೆ. ಈಗ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ಆಗಿದೆ. ಮತ್ತು ಈಗ ಸಸ್ಪೆಕ್ಟ್ಸ್ ಯಾರು ಇದರಂತೆ ಅದು ಪಠ್ಯ ಮಾಡಲಿಕ್ಕೆ ತಿಳ್ಕೊಳ್ಳಿಕ್ಕೆ ಈಗ ಆಲ್ರೆಡಿ ನಾನು 3 ಸ್ಪೆಷಲ್ ಟೀಮ್ಸ್ ನಾನು ಮಾಡಿದ್ದೀನಿ. ಸೊ ಆವಾಗ ನಾನು ಅವಶ್ಯಕ ಹೋಗಿದ್ವಿ. ಊಟದಲ್ಲಿ ಪಬ್ಲಿಕ್ ಜೊತೆಗೆ ಮಾತಾಡಿದ್ವಿ, ಮತ್ತು ಎಲ್ಲ ಸಮಾಜ ಲೀಡರ್ ಜೊತೆಗೆ ಕೂಡ ಡಿಸ್ಕಷನ್ ಆಗಿದೆ. ಅವರು ಎಲ್ಲ ಒಪ್ಪಿದರೆ ಏನಾಗಿದೆ ಅದು ಸರಿಯಿಲ್ಲ, ಮತ್ತು ಆರೋಪಿಗಳು ಬೇಗ ಅರೆಸ್ಟ್ ಮಾಡ್ತಾರೆ. ಸೊ ಎಲ್ಲ ಸಮಾಜ ಲೀಡರ್ಸ್ ಜೊತೆಗೆ ಆ ಊಟದಲ್ಲಿ ಇವತ್ತು ಡಿಸ್ಕಷನ್ ಆಗಿದೆ. ಮತ್ತು ಈಗ ಅದು ಪೊಲೀಸ್ ಆ್ಯಕ್ಷನ್ ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ಈಗ ಅವರು ಈ ಸಲುವಾಗಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು ಹೋಗ್ತಾ ಇದ್ದಾರೆ, ಅವರು ಕೂಡ 5 ನಿಮಿಷ ನಂತರ ಮಾಡ್ತಾರೆ. ಸಂತಿ ಬಸ್ತವಾಡ ಗ್ರಾಮದಲ್ಲಿ ಕುರಾನ್ ಸುಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯ ಚನ್ನಮಾರುತದಲ್ಲಿ ಮುಸ್ಲಿಮರು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ತೇರಾ ಮೇರಾ ರಿಸ್ತಾ ಕ್ಯಾ ಹೇ ಲಾ ಇಲಾಹಾ ಇಲ್ಲಲ್ಲಾ ಅಲ್ಲಾಹು ಅಕ್ಬರ್ ಎಂದು ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ದು, ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಪ್ರತಿಭಟನೆ ಕೈ ಬಿಡುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಇನ್ನು ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಒಂದು ಮಸ್ಜಿದ್ದಲ್ಲಿ ಕುರಾನ್ ಶರೀಫ್ ಇತ್ತು. ಮಸ್ಜಿದ್ದಲ್ಲಿ ರಾತ್ರಿ ಯಾರು ಕುರಾನ್ ಶರೀಫ್ ತಗೊಂಡು ಅಲ್ಲಿ ಹಳ್ಳಿದಲ್ಲಿ ತಗೊಂಡು ಹೋಗಿದ್ದಾರೆ. ಅಲ್ಲಿ ಕುರಾನ್ ಶರೀಫ್ಗೆ ಬೆಂಕಿ ಹಚ್ಚಿ ಸುಟ್ಬಿಟ್ಟಿದ್ದಾರೆ. ಕೈ ಹೋಗಿ ಅವನು ರೇಷನ್ ಯಾರು ಒಪ್ಪೋದಿಲ್ಲ ಇಂಥವು ಯಾರು ಮಾಡ್ತಾ ಇರೋದು. ನಾವು ಎಲ್ಲ ಕೂಡ ಎಲ್ಲ ಜಮಾತ್ ಕೂಡ ಎಲ್ಲ ಎಂತ ಬಿಟ್ಟು ಕೂಡ ನಾವು ಪೊಲೀಸ್ಗೆ ಇದು ಹೇಳಿದ್ದೇವೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ. ಯಾರು ಇದು ಮಾಡಿದ್ದಾರೋ ಅವ್ರಿಗೆ ಅರೆಸ್ಟ್ ಮಾಡಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ 3 ದಿವಸ ಒಳಗೆ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ. ಯಾರು ಇದು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ. ನಮಗೆ ಪೂರಾ ಭರವಸೆ ಇದೆ ಪೊಲೀಸ್ ಮೇಲೆ, ಅವರು ಅರೆಸ್ಟ್ ಮಾಡ್ತಾರೆ. ಸರ್, ಈಗ ಅಲ್ಲಿ CCTV ಆಫ್ ಆಗಿತ್ತು ಅಂತ ಹೇಳಿ ಮಾಹಿತಿ ಇತ್ತು. ನಿನ್ನೆ ಅಲ್ಲಿ ಮಸ್ಜಿದ್ ಒಳಗೆ CCTV ಕ್ಯಾಮೆರಾ ಇತ್ತು, ಅದು ಆಫ್ ಆಗಲಿಲ್ಲ. ಅದು ಮೇಂಟೆನೆನ್ಸ್ ರಿಪೇರ್ ಸಲುವಾಗಿ ನಿನ್ನೆ 4 ಗಂಟೆಗೆ ಅದು ರಿಪೇರ್ ಸಲುವಾಗಿ ತೊಗೊಂಡು ಹೋಗಿದ್ರು. ಆ ವೇಳೆಗೆ ರಾತ್ರಿ ಕೆಲಸ ಆಗಿದೆ. ಅಂದರೆ ಉದ್ದೇಶಪೂರ್ವಕ ಯಾರು ಮಾಡಿದ್ರು? ಉದ್ದೇಶಪೂರ್ವಕ ನೋಡಿ ಯಾರು ಮಾಡಿದ್ದಾರೆ. ಈ ಮುಂಚೆ ಕೂಡ ಘಟನೆ ಆಗಿತ್ತು ಸರ್. ಅವ್ರು ಸಿಪೆ ಅವ್ರ ಕಂಪ್ಲೇಂಟ್ ತೊಗೊಂಡ್ರು. ಈ ಮುಂಚೆನೂ ಅಲ್ಲಿ ಎದುರಾದಿಗೆ ಒಂದು ಕಂಪ್ಲೇಂಟ್ ಆಗಿತ್ತು. 2 ಸಲ ಆಗಿತ್ತು. ಗೋಪುರ ಹೊಡೆದು 2 ಸಲ ಆಗಿದ್ದು. ಅದು ಕಬ್ರಿಸ್ತಾನ್ಗೆ ಕಂಪೌಂಡ್ ವಾಲ್ಗೆ ಆಗಿತ್ತು. ಆ ವೇಳೆಗೆ
ಇನ್ಸ್ಪೆಕ್ಟರ್ ಇನ್ನೂ ಆ್ಯಕ್ಷನ್ ತೊಗೊಂಡಿಲ್ಲ. ನಾನು ರಿಕ್ವೆಸ್ಟ್ ಮಾಡಿದ್ದೆ ಕಮಿಷನರ್ಗೆ ಅವನ ಮೇಲೆ ಆ್ಯಕ್ಷನ್ ತಗೋಬೇಕು, ಅವನಿಗೆ ಇಲ್ಲಿಂದ ಕಳಿಸ್ಕೊಡ್ಬೇಕು, ಇಲ್ಲಾಂದ್ರೆ ಸಸ್ಪೆಂಡ್ ಮಾಡಬೇಕು. ಓಕೆ ಎನಿಸ್ ಬೆಟಗೇರಿ, ನ್ಯೂಸ್ 88 ಬೆಳಗಾವಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.